ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 13/2/2025 ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ನೋಡ್ರಿ, ಏನಾದ್ರು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ನಾವು ಈ ಪ್ರತಿ ಶಿಫ್ಟಲ್ಲೂ ಈ 1-2 ಪ್ರಶ್ನೆ ಬಂದವ. ನಾವು ಫಸ್ಟ್ ಎಲ್ಲಿ ಫೋಕಸ್ ಮಾಡೋಣ? ಇಲ್ಲಿ ಮಾತ್ರ ಫೋಕಸ್ ಮಾಡೋಣ. ನೋಡ್ರಿ, ಆರ್ ಐತಿ. ಆರ್ ಅಂತಂದ್ರೆ ಇದ್ರನ್ನ ಯಾವ ರೀತಿ ಡಿವೈಡ್ ಮಾಡ್ಕೋಬಹುದು? ನಾವು ಮೈಂಡ್ ಒಳಗ 3 × 2 ಅಂತ ಡಿವೈಡ್ ಮಾಡ್ಕೋಬಹುದು. ಹಂಗಾರೆ ಆರ್ ಅಂದ ತಕ್ಷಣ 3ರಿಂದ ಯಾವ ಸಂಖ್ಯೆ ಬಾ ಹೋಗ್ತತಿ? ಈ ಸಂಖ್ಯೆ 3ರಿಂದ ಹೋಗ್ತದ, ಈ ಸಂಖ್ಯೆನು 3ರಿಂದ ಹೋಗ್ತದ, ಈ ಸಂಖ್ಯೆನು 3ರಿಂದ ಹೋಗ್ತದ, ಈ ಸಂಖ್ಯೆ 3ರಿಂದ ಹೋಗಂಗಿಲ್ಲ. ಒಂದು ಆಪ್ಷನ್ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಏನ್ ಮಾಡೋಣ? 22 ಅಂದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 11 × 2. 11ರಿಂದ ಯಾವ ಆಪ್ಷನ್ ಬಾ ಹೋಗ್ತದೆ ಚೆಕ್ ಮಾಡಿ. ಈ ಸಂಖ್ಯೆ 11ರಿಂದ ಬಾ ಹೋಗಂಗಿಲ್ಲ, ಈ ಸಂಖ್ಯೆ 11ರಿಂದ ಬಾ ಹೋಗ್ತದ, ಈ ಸಂಖ್ಯೆ 11ರಿಂದ ಬಾ ಹೋಗಂಗಿಲ್ಲ. ಸೊ ಒಂದ ಆಪ್ಷನ್ ಇತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ಇನ್ನೊಂದು ರೀತಿ ಮಾಡ್ತೀರಿ ಅಂತಂದ್ರೆ 4 1 1 ಬಂತು. 19ರಾಗ 12 ಹೋದ್ರ 7, 7ರಿಂದ 7 ಕ್ಯಾನ್ಸಲ್ ಆಯ್ತು. ರೈಟ್? ಹಂಗಾರೆ ಈಗ ಉಳಿದಿದ್ದೆಲ್ಲ 1 ಆಯ್ತು. ಈಗೇನು ಉಳಿತು? 6 2 12. ಲಾಸ್ಟ್ 2 ಎಲ್ಲಿ ಬರತೈತಿ? ಇದು 5ರಿಂದ ಆನ್ಸರ್ ಆಗಿತ್ತು. 6 2 12, 6 2 12 ಒಂದು ಕೈಲ ಅಂದ್ರೆ 132. ಇದು ಪೂರ್ತಿ ಡೀಟೇಲ್ ಆಗಿ ಸಾಲ್ವ್ ಮಾಡುವಂಥದ್ದು. ನೀವು ಆಪ್ಷನ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಇದು ಏನು ಟಫ್ ಇಲ್ಲ. ಓಕೆ, ನೆಕ್ಸ್ಟ್ ಎರಡನೆಯ ಪ್ರಶ್ನೆ. ಇಲ್ಲಿ ನಂಬರ್ 2 ಆಗಬೇಕಾಗಿತ್ತು. ಓಕೆ, ಎಲ್ಲ ಪ್ರಶ್ನೆಗಳು ಓಕೆ. ಸೀರಿಯಲ್ ಏನಾಗಿದೆ, ಮಿಸ್ ಆಗಿದೆ ಅಲ್ಲಿ. ಓಕೆ, ಇರ್ಲಿ, ಆ ನಂಬರನ್ನು ಅವಾಯ್ಡ್ ಮಾಡೋಣ. ಎಕ್ಸ್ ಎಂಬ ಅತ್ಯಂತ ಸಣ್ಣ ಸಂಖ್ಯೆಯನ್ನು 12 15 18ರಿಂದ 18 20 25ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ 3 ಶೇಷವಾಗಿ ಉಳಿಯುತ್ತದೆ. ಆದರೆ ಎಕ್ಸ್ ಸಂಖ್ಯೆಯು 7ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಸೇಮ್ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೆ ಒಂದರಲ್ಲಿ ಬಂದಿತ್ತು. ನಮ್ಗೆ ಈ ಒಂದು ಲೈನ್ ಸಿಕ್ತಂದ್ರೆ ಸಾಕು, ಮುಂದಿಂದ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸಂಖ್ಯೆ ಎಕ್ಸ್ ಅನ್ನುವಂಥ ಸಂಖ್ಯೆ ಏನಾಗಬೇಕು? 7ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕು. ಹಂಗಂದ್ರೆ ಎಕ್ಸ್ ನ ಬೆಲೆ ಯಾವುದು? ನೋಡ್ರಿ, ಈ ಸಂಖ್ಯೆ 7ರಿಂದ ಭಾಗ, 7 5 35, 4 ಉಳಿತು, ಇದು ಭಾಗ ಹೋಗಂಗಿಲ್ಲ. 7 1 7, 2 ಉಳಿತು, 7 3 21, 2 ಉಳಿತು, ಈ ಸಂಖ್ಯೆನೂ 7ರಿಂದ ಭಾಗಂಗಿಲ್ಲ. 7 1 7, 2 ಉಳಿತು, 7 2 14, 6 ಉಳಿತು, 9 63, ಈ ಸಂಖ್ಯೆ 7ರಿಂದ ಭಾಗ್ತಾ. 7 3 7 4 28, 2 ಉಳಿತು, 7 5 7 4 28, ಈ 29 ಉಳಿತಿ. ಹಂಗಾರೆ ಈ ಸಂಖ್ಯೆನೂ 7ರಿಂದ ಭಾಗಂಗಿಲ್ಲ. ಒಂದೇ ಒಂದು ಆಪ್ಷನ್ 7ರಿಂದ ಭಾಗ ಹೋಗತ್ತಿತ್ತು. ಅದ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ಪೂರ್ತಿ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಮಗೆ ಇಲ್ಲಿ ಕೊಟ್ಟಬಿಟ್ರೆ ಎಕ್ಸ್ ಸಂಖ್ಯೆ 7ರಿಂದ ಏನಾಗಬೇಕು? ನಿಶೇಷವಾಗಿ ಭಾಗಿಸಲ್ಪಡಬೇಕು. ಆದ್ರೆ ಎಕ್ಸ್ ನ ಬೆಲೆ ಎಷ್ಟು? ಎಕ್ಸ್ ಸಂಖ್ಯೆ 7ರಿಂದ ಭಾಗ ಹೋಗ್ಬೇಕಂದ್ರೆ ಚೆಕ್ ಮಾಡಿಬಿಟ್ರೆ ಮುಗಿದ ಹೋಯ್ತಪ್ಪ. ಮೂರನೆಯ ಪ್ರಶ್ನೆ. ಓಕೆ, ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 2248, 1761 ಟು ಲೀವ್ ರಿಮೈಂಡರ್ 3 and 1 ರೆಸ್ಪೆಕ್ಟಿವ್ಲಿ ಆಸ್ ರಿಮೈಂಡರ್. ಓಕೆ, 2248 ಮತ್ತು 1761 ಭಾಗಿಸಿ ಕ್ರಮವಾಗಿ 3 ಮತ್ತು 1 ಶೇಷ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಇದಾಗಿದೆ ಅಂತ. ನೋಡ್ರಿ, ಈ ಶೇಷ ಉಳಿತಿದ್ಲ, ಇದನ್ನ ತೆಗೆದು ಬಿಡ್ರಿ. ನೋಡ್ರಿ, 22,048 2248 3 ಕಳೆದ್ರೆ ಎಷ್ಟಾಯ್ತು? 22,245 ಆಯ್ತು. ಓಕೆ, ಒಂದನ್ನು ಕಳೆದ್ರೆ ಏನಾಯ್ತು? 1761 1 ಕಳೆದ್ರೆ 1760 ಆಯ್ತು. ರೈಟ್? ಹಂಗಂತಂದ್ರೆ ಈ ಎರಡೂ ಸಂಖ್ಯೆಯನ್ನ ಭಾಗಿಸುವಂತ ದೊಡ್ಡ ಸಂಖ್ಯೆ ನೋಡ್ರಿ, ಇಲ್ಲಿ ಕೊನೆಯಲ್ಲಿ 5 ಐತಿ, ಇಲ್ಲಿ ಕೊನೆಯಲ್ಲಿ ಏನೈತಿ? 0 ಐತಿ. ಹಂಗಾರ ಈ ಸಂಖ್ಯೆಯನ್ನ ಒಂದೇ ಒಂದ್ ಸಂಖ್ಯೆ ಭಾಗಿಸಕ್ ಸಾಧ್ಯ. ಕೊನೆಯಲ್ಲಿ 5 ಇತ್ತು, 0 ಇತ್ತು ಅಂದ್ರೆ ಲಾಸ್ಟ್ಗೆ ಏನಿರ್ಬೇಕು? ಭಾಗಿಸುವಂತ ಸಂಖ್ಯೆ 5 ಇರಬೇಕು. ಇಲ್ಲೂ ಲಾಸ್ಟ್ಗೆ 5 ಇಲ್ಲ, ಇಲ್ಲೂ ಲಾಸ್ಟ್ಗೆ 5 ಇಲ್ಲ, ಇಲ್ಲೂ ಲಾಸ್ಟ್ಗೆ 5 ಇಲ್ಲ. ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 1. 19ರಿಂದ ಅಂತೂ ಭಾಗಿಸಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಲಾಸ್ಟ್ಗೆ 0 ಬರಬೇಕು. 0 ಇರ್ಬೇಕಂತಂದ್ರೆ ಲಾಸ್ಟ್ ಏನಿರ್ಬೇಕು? 0 ಇರ್ಬೇಕಿಲ್ಲ, 5 ಇರಬೇಕು. ಇಲ್ಲಿ 4 ಐತಿ. ಓಕೆ, 4 ಸಂಖ್ಯೆಗಂತೂ 5 ಅಂತೂ ಬರಂಗಿಲ್ಲ. ಇದು ಏನೈತಿ? 4 ಸಂಖ್ಯೆ. 4 ಸಂಖ್ಯೆಯಾಗ 5 ಅಂತೂ ಬರಂಗಿಲ್ಲ. ಸಮಸಂಖ್ಯೆ ಬೆಸ ಸಂಖ್ಯೆ ಬರಕ್ ಸಾಧ್ಯ ಇಲ್ಲ, ಸಮಸಂಖ್ಯೆ ಬೆಸ ಸಂಖ್ಯೆ ಬರಕ್ ಸಾಧ್ಯ ಇಲ್ಲ. 19ರಿಂದ ಲಾಸ್ಟ್ 0 ಬರಕ್ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಲಾಸ್ಟ್ ಇಲ್ಲಿ ಯಾವ್ದೈತಿ? 5 ಐತಿ. ಓಕೆ, 19ರಿಂದ ಚೆಕ್ ಮಾಡ್ಬೋದು. 19ರಿಂದ ಹೆಂಗೆ? 19ರಿಂದ ಇದು ಪೂರ್ತಿ ಭಾಗ ಹೋಗೋದಿಲ್ಲ. ರೈಟ್? ಯಾಕಂತಂದ್ರೆ 19 171 ಎಷ್ಟು ಉಳಿತು? 5. 50 19ರಿಂದ ಭಾಗ ಹೋಗೋದಿಲ್ಲ. ಓಕೆ, ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ. ಏನದ ನಾಲ್ಕನೇ ಪ್ರಶ್ನೆ? ಒಂದು ಸಂಸ್ಥೆಯಲ್ಲಿ 1224 ಉದ್ಯೋಗಿಗಳಿದ್ದಾರೆ. ಅವರಲ್ಲಿ 25% ಮಂದಿ ಬಡ್ತಿ ಪಡೆಯುತ್ತಾರೆ. ಹಾಗಾದ್ರೆ ಆ ರೀತಿ ಬಡ್ತಿ ಪಡೆದ ಉದ್ಯೋಗಿಗಳು ಎಷ್ಟು ಅಂತ ಹೇಳಿದ್ರೆ,
306. ಆಪ್ಷನ್ ಯಾವುದು? ಆಪ್ಷನ್ 3 ಸರಿಯಾದ ಉತ್ತರ. ಹೆಂಗ ಡೈರೆಕ್ಟ್ 25% ಅಂತ ನಿಮ್ಮ ಮೈಂಡ್ ಒಳಗೆ ಬರಬೇಕು. 1/4. ಹಂಗಾರೆ 1224ನ 25% ಅಂದ್ರೆ 1/4ರಿಂದ ಗುಣಿಸಿರ ಮುಗಿತು. 4 1 4, 4 3 12. 2 ಉಳಿತು. 2 ಭಾಗವಂಗಿಲ್ಲ ಅಂದ್ರೆ 1 0 ತಗೊಂಡು ಮುಂದಿನ ಸಂಖ್ಯೆ ತಗೊಂಡ್ವಿ. 4 6 24. ಪೆನ್ ತೆಗಿಯೋ ಅವಶ್ಯಕತೆ ಇರಲಿಲ್ಲ. ನಿಮ್ಗೆ ಇದ್ರ ಬೆಲೆ ಗೊತ್ತಿತ್ತಂದ್ರೆ 25% ಫ್ರಾಕ್ಷನ್ ಬೆಲೆ 1/4 ಅಂತ ಗೊತ್ತಿತ್ತಂತಂದ್ರೆ ಡೈರೆಕ್ಟ್ ಈ ಒಂದು ಪ್ರಶ್ನೆಗೆ 4ರಿಂದ ಭಾಗಿಸಿದ್ರೆ ಮುಗಿತು. 4 3 12, ಮುಂದೊಂದು 0, 4 6 24. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ ನೀವೇನ್ ಮಾಡ್ಬೋದಾಗಿತ್ತು, 1224 ಬೇಸಿಕ್ ಇಂದ ಮಾಡ್ತೀರಂದ್ರೆ 25%, 25/100. ಓಕೆ, 25 1 25 4 4 1 4 306. ಇದೇನಾಯ್ತು? ಬೇಸಿಕ್ ಮೆಥಡ್ ಆಯ್ತು. ಓಕೆ, ನೆಕ್ಸ್ಟ್ 5ನೆಯ ಪ್ರಶ್ನೆ ಏನಿದೆ? ಒಂದು ಕ್ರಿಕೆಟ್ ತಂಡದಲ್ಲಿರುವ 5 ಆಟಗಾರರ ಸರಾಸರಿ ಸ್ಕೋರ್ 55 ಆಗಿದೆ. 5 ಆಟಗಾರರಲ್ಲಿ 3 ಆಟಗಾರರ ಸರಾಸರಿ ಸ್ಕೋರ್ 50 ಆಗಿದೆ. ಹಂಗಾರೆ ಏನು ಉಳಿದವ್ರದ್ದು ಎಷ್ಟೈತಿ? ಅದು 55 ಇರ್ತೈತಿ. ನೋಡ್ರಿ, 5 ಮಂದಿದು ಕೂಡಿ 55 ಐತಿ ಅಂತ ತಿಳ್ಕೊರಿ. ಅದ್ರೊಳಗೆ 3 ಮಂದಿದು 55 ಐತಿ. ಇದ್ರಷ್ಟನ ಇದ್ರದ್ದು ಎವರೇಜ್ ಐತಿ. ಹಂಗಾರೆ ಇನ್ನು ಉಳಿದವ್ರದ್ದು ಎಷ್ಟು ಇರ್ತೈತಿ? ಇದ್ರಷ್ಟನ ಇರ್ತೈತಿ. ಸಿಂಪಲ್ ಪ್ರಶ್ನೆ, ಏನ್ ಪೆನ್ ತೆಗೆದು ಅವಶ್ಯಕತೆ ಇರಲಿಲ್ಲ. ನೋಡ್ರಿ, ಇಲ್ಲಿ 5 ಆಟಗಾರದ್ದು 55 ಐತಿ, ಕೊಟ್ಟವ್ರು 3 ಮಂದಿದು 55 ಐತಿ. ಹಂಗಾರೆ ಇನ್ನು ಉಳಿದವ್ರದ್ದು 55 ಆಗ್ಬೇಕಂದ್ರೆ ಅವ್ರದ್ದು 55 ಇರ್ಬೇಕಲ್ಲ, ರೈಟ್? 6ನೆಯ ಪ್ರಶ್ನೆ ಏನದ ನೋಡ್ರಿ? ಎ ಸಿ ಮತ್ತು ಬಿ ಸಿ ಗಳ 4ನೇ ಸಮಾನುಪಾತ ಡಿ ಆಗಿದೆ. ಓಕೆ, ಹಾಗಾದ್ರೆ ಬಿ ಸಿ ಸ್ಕ್ವೇರ್ ಎ ಡಿ ಡಿವೈಡೆಡ್ ಬೈ ಸಿ ಮತ್ತು ಸಿ ಯ 4ನೇ ಸಮಾನುಪಾತ ಎಷ್ಟಾಗಿರ್ತದೆ ಅಂತ ಕೇಳ್ಯಾರ. ನಿಮ್ಗೆಲ್ಲರಿಗೂ ಗೊತ್ತದ ಬಿ ಸಿ ಡಿವೈಡೆಡ್ ಬೈ ಎ. ಬಿ ಸಿ ಡಿವೈಡೆಡ್ ಬೈ ಎ ಇದು 4ನೇ ಸಮಾನುಪಾತ ಸೂತ್ರ. 4ನೇ ಸಮಾನುಪಾತ ಕಂಡುಹಿಡಿಬೇಕಂದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಮಾಡ್ತೀರಿ. ಬಿ ಬೆಲೆ ಎಷ್ಟೈತಿ? ಸಿ ಅದ. ಓಕೆ, ನೆಕ್ಸ್ಟ್ ಇದ್ರದ್ದು ಅನುಪಾತ, ಇದ್ರದ್ದು ಎಷ್ಟದ? ಬಿ ಸಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಏನಂತ ಹೇಳ್ಯಾರವರು? 4ನೇ ಸಮಾನುಪಾತ ಡಿ. ಓಕೆ, ಇದ್ರೊಳಗೆ ಬಿ ಯಾವುದು? ಎ ಡಿ ಡಿವೈಡೆಡ್ ಬೈ ಸಿ. ಸಿ ಯಾವುದು? ಲಾಸ್ಟ್ ಸಿ. ಬಿ ಸಿ ಅಂದ್ರೆ ಒಂದನೇದ್ದು, ಬಿ ಅಂದ್ರೆ 2ನೇ ಟರ್ಮು, ಸಿ ಅಂದ್ರೆ 3ನೇ ಟರ್ಮು, ಎ ಅಂದ್ರೆ 1ನೇ ಟರ್ಮ್ ಅಂತ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಇವು ಎರಡು ಗುಣಾಕಾರ ಆಗ್ತಾವೆ. ನಿಮ್ಮೆಲ್ಲರಿಗೂ ಗೊತ್ತು, ಇವೆರಡು ಗುಣಾಕಾರ ಆಗ್ತಾವೆ, ಇದು ಭಾಗಾಕಾರ ಆಗ್ತದೆ. ಇವೆರಡು ಗುಣಾಕಾರ ಆಗ್ತಾವೆ, ಮೊದಲೇ ಟರ್ಮ್ ಭಾಗಾಕಾರ ಆಗ್ತದೆ. ಸಿಂಪಲ್. ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಸಿ ಇಂದ ಸಿ ಹೋಯ್ತು. ಓಕೆ, ಮತ್ತೆಲ್ಲರ ಏನ್ರ ಕಡ್ತ ಹೋಗ್ತೈತಿ? ಎಲ್ಲೇನು ಕಡ್ತಾ ಹೋಗೋದಿಲ್ಲ. ಓಕೆ, ಇಲ್ಲಿ ನೋಡ್ರಿ, ಇದು ಮೇಲೆ ಹೋಗ್ತೈತಿ. ಎ ಡಿ ಐತಿ, ಇದು ಭಾಗಾಕಾರದಾಗ ಇದ್ ಮ್ಯಾಕ್ ಹೋದ್ರೆ ಏನಾಕತಿ? ಉಲ್ಟಾ ಆಗ್ತೈತಿ. ಎ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಆಗ್ತದೆ. ಓಕೆ, ಹಂಗಾರೆ ಇದ್ರ ಉತ್ತರ ಏನು ಬಂತು? ಎ ಇಂಟು ಎ ಸ್ಕ್ವೇರ್. ಡಿ ಡಿ ಜಾಗದಾಗ ಇದನ್ನ ಬರೀಬೋದಲ್ಲ, ಡಿ ಜಾಗದಾಗ ಇಲ್ಲ ಐತಿ, ಡಿ ಜಾಗದಾಗ ಬರೋಣ. ಸಿ ಇಂಟು ಸಿ ಸ್ಕ್ವೇರ್ ಇಂಟು ಬಿ ಡಿವೈಡೆಡ್ ಬೈ ಎ. ಇಲ್ಲೇನು ಎ ಡಿ ಜಾಗದಾಗ ತುಂಬಿದೆ. ಇಂಟು ಎ ಬಿ ಸಿ ಸ್ಕ್ವೇರ್. ಸಿ ಸ್ಕ್ವೇರ್ ಇಂದ ಸಿ ಸ್ಕ್ವೇರ್ ಹೋಯ್ತು, ಎ ಇಂದ ಎ ಹೋಯ್ತು. ಓಕೆ, ನೆಕ್ಸ್ಟ್ ಏನು? ಬಿ ಇಂದ ಬಿ ಹೋಯ್ತು. ಎ ಸ್ಕ್ವೇರ್ ಹೆಂಗೆ ಉಳಿತೈತಿ ಇಲ್ಲಿ? ಓ ಸಾರಿ, ನಾವಿಲ್ಲಿ ಎ ಇಂಟು ಎ ಆಲ್ರೆಡಿ ಎ ಸ್ಕ್ವೇರ್ ತೊಗೊಂಡಿವಲ್ಲ, ಅದಕ್ಕೆ ಇನ್ನೊಂದು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎ ಇಂದ ಒಂದು ಎ ಹೋಯ್ತು. ಹಾಗಾದ್ರೆ ಏನು ಉಳಿತಿಲ್ಲಿ? ಎ ಉಳಿತು. ಇದೇ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ನೋಡ್ರಿ, ಬಹಳ ಸಿಂಪಲ್ ಅದ ಇದು. ಪ್ರಶ್ನೆಗೆ ಏನು ಮಾಡ್ರಿ? ಇವನ್ ಎರಡು ಗುಣಿಸ್ರಿ. ಸಿ ಇಂಟು ಬಿ ಸಿ ಡಿವೈಡೆಡ್ ಬೈ 1ನೇ ಟರ್ಮ್ ಇಂದ ಭಾಗಿಸಿರ ಏನು ಬರ್ತೈತಿ? 4ನೇ ಸಮಾನುಪಾತ. 4ನೇ ಸಮಾನುಪಾತ ಎಷ್ಟಂತ ಕೊಟ್ಟರು? ಡಿ ಅಂತ ಕೊಟ್ಟರು. ಹಂಗಾರೆ ಇಲ್ಲಿ ನೋಡ್ರಿ, ಇವನ್ ಎರಡು ಗುಣಿಸಿದ್ವಿ. ಮೊದಲನೇ ಟರ್ಮ್ ಇಂದ ಭಾಗಿಸಿರಿ. ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಸಿ ಇಂದ ಸಿ ಹೋಯ್ತು. ಹಂಗಾರೆ ಕೆಳಗ ಇದ್ದದ್ದು ಮ್ಯಾಲ ಹೋದ್ರೆ ಏನಕತಿ? ಗುಣಾಕಾರ ಆಕತಿ. ಎ ಡಿ ಆಸ್ ಇಟ್ ಇಸ್ ಬರ್ತೀವಿ. ಮ್ಯಾಗ ಎ ಬರ್ದ, ಕೆಳಗೆ ಬಿ ಸಿ ಸ್ಕ್ವೇರ್ ಬರ್ತೀವಿ. ಓಕೆ, ಎ ಇಂಟು ಎ ಸ್ಕ್ವೇರ್ ಆತ. ಡಿ ಜಾಗದಾಗ ಏನೈತಿ? ಸಿ ಸ್ಕ್ವೇರ್ ಬಿ ಡಿವೈಡೆಡ್ ಬೈ ಐತಿ. ಸಿ ಸ್ಕ್ವೇರ್ ಬಿ ಡಿವೈಡೆಡ್ ಬೈ ಎ ಬರ್ದಿವಿ. ಇಲ್ಲಿ ಕೆಳಗೆ ಬಿ ಸಿ ಸ್ಕ್ವೇರ್ ಉಳಿದಿತ್ತು, ಬಿ ಸಿ ಸ್ಕ್ವೇರ್ ಬರ್ದೇವಿ. ಓಕೆ, ಸಿ ಸ್ಕ್ವೇರ್ ಇಂದ ಸಿ ಸ್ಕ್ವೇರ್ ಹೋಯ್ತು, ಬಿ ಇಂದ ಬಿ ಕ್ಯಾನ್ಸಲ್ ಆಯ್ತು, ಎ ಇಂದ ಈ ಮ್ಯಾಗಿನ್ ಸ್ಕ್ವೇರ್ ಹೋಯ್ತು, ಈ ಒಂದು ಎ ಉಳಿತು. ಹಂಗಂದ್ರೆ ಅದ ಒಂದು ಪ್ರಶ್ನೆ ಉತ್ತರ ಆಗಿತ್ತು. 5ನೆಯ ಪ್ರಶ್ನೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಅಲ್ಲ, 7ನೇ ಪ್ರಶ್ನೆ. ಓಕೆ, ನೆಕ್ಸ್ಟ್. ರಾಜೇಶನು 875 ನೀಡಿ 5 kg ಸೇಬು ಹಣ್ಣನ್ನು ಖರೀದಿಸುತ್ತಾನೆ ಮತ್ತು ಅವುಗಳ ಪೈಕಿ 220ರಂತೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನು ಗಳಿಸಿದ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟದ್ದು 5 kgಗೆ, ಇಲ್ಲಿ ಕೊಟ್ಟದ್ದು 1 kgಗೆ.
ಹಂಗಾರ 5 kg ಹಣ್ಣು ಖರೀದಿ ಮಾಡ್ಯಾನಂದ್ರ 5 kg ಮಾರ್ಬೇಕು ಅಂದಾಗ ನಮಗೆ ಏನ್ ಸಿಗ್ತತಿ ಲಾಭ ಸಿಗ್ತದ ಹೌದಲ್ಲ. ಹಂಗಾರ 1 kg ಮಾರಿದ್ದು ತಗೊಂಡ್ರೆ ನಮಗೆ ಲಾಭ ಬೇಡ. ಈಗ 1 kg ಲಾಭ ಬೇಡ, ನಮ್ಗೆ ಏನ್ ಬೇಕು 5 kg ಲಾಭ ಎಷ್ಟು. ಹಂಗಾರ 1 kg ಇಷ್ಟು ಮಾರ್ಯಾನಂದ್ರ 5 kg ಎಷ್ಟು ಮಾರಿರ್ತಾನೋ 5 kg ಅಂತಂದ್ರೆ 5ರಿಂದ ಗುಣಿಸೋಣ. 0 ಆಯ್ತು, 2 5 10, 5 2 10 ಅಂದ್ರ 1100 ಆಯ್ತು. ಎಷ್ಟೊತ್ತು 1100. 1100 ರೂಪಾಯಿಗೆ ಮಾರ್ಯಾಣ. ಎಷ್ಟಕ್ಕೆ ತಗೊಂಡಿದ್ದವ 875ಕ್ಕೆ ತಗೊಂಡಿದ್ದ. ಹಂಗಾರ ಎಷ್ಟು ಲಾಭ ಆತ್ ನೋಡ್ರಿ, 11ರಾಗ 9 ಹೋದ್ರ 225 ರೂಪಾಯಿ ಲಾಭ ಆಯ್ತು. 5 kg ಹಣ್ಣನ್ನ 875 ಕೊಟ್ಟು ತಗೊಂಡಿದ್ದ, 1 kgಗೆ 220ರಂಗ್ ಮಾರತಾನ. ಹಂಗಾರೆ 5 kgಗೆ ಎಷ್ಟು ರೂಪಾಯಿಗೆ ಮಾರಿರ್ತಾನವ 1100 ರೂಪಾಯಿಗೆ ಮಾರಿರ್ತಾನ. 1100 ರೂಪಾಯಿಗೆ ಮಾರ್ಯಾನು, 875ಕ್ಕೆ ತಗೊಂಡಾನಂದ್ರ ಎಷ್ಟು ಲಾಭ ಆಗಿತ್ತು ಅವಂಗ 225 ರೂಪಾಯಿ ಲಾಭ ಆಗಿದೆ. 8ನೆಯ ಪ್ರಶ್ನೆ ನೋಡ್ರಿ, ರಾಮು ಅವರು ಯಾವುದೋ ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ವಾರ್ಷಿಕ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ 127.5 ಚಕ್ರ ಬಡ್ಡಿ ಪಡೆದರೆ ಇದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದರೆ, ಸೇಮ್ ಪ್ರಶ್ನೆ ನಿಮ್ಗೆ ಹೇಳಿದ್ದೀನಿ ನಾನು. 4% ಬಂತಂತಂದ್ರ ಚಕ್ರ ಬಡ್ಡಿ 8.16 ನೆನಪಿರ್ಬೇಕು. ಹೆಂಗ ನಿಮಗೆ ಸಕ್ಸೆಸಿವ್ ಸೂತ್ರ ಗೊತ್ತದೆ, OA + B + AB ಡಿವೈಡೆಡ್ ಬೈ 100. ಇದನ್ನ ಗುಣಿಸಿದ್ರೆ AB 16/100, 2 0 ಇಂದ್ರ 1 ಪಾಯಿಂಟ್ ಈ ಕಡೆ, 4 + 4 8, 8.116. ಡೈರೆಕ್ಟ್ ಮಾಡೋ ಮೆಥಡ್ನು ಹೇಳಿದೀನಿ ಹಿಂದಿನ ಕ್ಲಾಸ್ ಒಳಗೆ. ಹೆಂಗ ಇದನ್ನ ಡಬಲ್ ಮಾಡ್ಬೇಕು. ಇದನ್ನ ಡಬಲ್ ಮಾಡ್ರೆ ಎಷ್ಟು ಬಂತು 8 ಪಾಯಿಂಟ್ ಕೊಡ್ತೀರಿ. ಇದನ್ನ ಸ್ಕ್ವೇರ್ ಮಾಡೋದು 4 4 16 ಮುಗದ ಹೋಯ್ತು. ಇದು ಚಕ್ರ ಬಡ್ಡಿ. ಚಕ್ರ ಬಡ್ಡಿ ನಮ್ಮ ಪ್ರಕಾರ ಎಷ್ಟದ 8.16, ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ರೂಪಾಯಿ ಬಂದದ 127.5. ಸರಳ ಬಡ್ಡಿ 2 ವರ್ಷಕ್ಕೆ ಎಷ್ಟು ಬರ್ತೈತಿ, 1 ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ಬರ್ತದೆ 8. ಸರಳ ಬಡ್ಡಿ ಅಂತಂದ್ರೆ ನಾರ್ಮಲ್ ಆಗಿ ಬರುವಂತದ್ದು, ವರ್ಷಕ್ಕೆ ಬಡ್ಡಿ ಮ್ಯಾಗ ಬಡ್ಡಿ ಏನು ಬರೋದಿಲ್ಲ. ಕಟ್ತಾ ಹೊಡಿನಿ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಅದಕ್ಕೆ 1 ಎಕ್ಸ್ಟ್ರಾ 0 ಕೊಡೋಣ. 2 ಸ್ಥಾನ ಬಿಟ್ಟು ಆಯ್ತಲ್ಲ, ರೈಟ್. ನೆಕ್ಸ್ಟ್ 8 1 8, 16 ಹೋಗಂಗಿಲ್ಲ ಅದಕ್ಕೆ 0, 1 ಹೋಗಂಗಿಲ್ಲ ಅದಕ್ಕೆ 0 ಕೊಟ್ಟಿವಿ. 8 2 16. ಓಕೆ. ನೆಕ್ಸ್ಟ್ ಕಟ್ತಾ ಇಲ್ಲಿ ಹೋಗತಿ 102 1 102. ಓಕೆ, 102 1 102 ಅಂತಂದ್ರೆ ಎಷ್ಟು ಉಳಿತು 25. 102 2 204, 102 5. ಓಕೆ, ಇದೇ ರೀತಿನ ನೀವು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಅನ್ನ ಫಾಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮ್ ಟೈಮ್ ಏನಾಗ್ತದೆ ವೇಸ್ಟ್ ಆಗ್ತದೆ. ಜಸ್ಟ್ ಸಿಂಪಲ್ 102 1 102, 127ರಾಗ 102 ಕಳೆದ್ರೆ ಎಷ್ಟು ಉಳಿತಪ್ಪ 25. 102 2 204, 204 ಅಂತಂದ್ರೆ ಎಷ್ಟು ಉಳಿತಪ್ಪ 255 ಎಷ್ಟಿತ್ತು 255 204 ಕಳೆದ್ರೆ ಎಷ್ಟು ಉಳಿತ 51 ಉಳಿತು. ಓಕೆ, 102 2ರ ಮಗೆ 0 ಎಲ್ಲಿ ಬರ್ತೈತಿ 5ರಲ್ಲಿ ಬರ್ತೈತಿ. 102 5 10, 102 5 10, 5 1 5 ಅಂದ್ರೆ 510 ಆಯ್ತು. ಇದೇ ರೀತಿ ನೀವು ಏನ್ ಮಾಡ್ಬೇಕು, ಮೈಂಡ್ ಒಳಗೆ ಥಿಂಕ್ ಮಾಡಿ ಕ್ಯಾಲ್ಕುಲೇಷನ್ ಅನ್ನ ಫಾಸ್ಟ್ ಮಾಡ್ಬೇಕಾಗಿತ್ತು ಅಷ್ಟೇ. ಇಲ್ಲ ನೀವು ಡೈರೆಕ್ಟ್ ಆಗಿ 1 1ನೇದು 2ನೇದು ಬಂದಿರ್ತೈತೆ, 1 0 ಅಂತೂ ಲಾಸ್ಟ್ ಬರಕ್ ಸಾಧ್ಯ ಇಲ್ಲ. 5 ಬರ್ತೈತೆ ಅಂದ್ರೆ ಇದನ್ನ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. 9ನೆಯ ಪ್ರಶ್ನೆ, 2 ತ್ರಿಕೋನ ವಿಸ್ತೀರ್ಣಗಳ ಅನುಪಾತವು 4:3 ಆಗಿದೆ. ಅವುಗಳ ಎತ್ತರದ ಅನುಪಾತವು 3:4 ಆಗಿದೆ. ಅವುಗಳ ಪಾದದ ಅನುಪಾತ ಎಷ್ಟು? 4 4 16, 3 3 9. ಆಪ್ಷನ್ 3 ಸರಿಯಾದ ಉತ್ತರ. ನೀವು ಇದೇ ರೀತಿನೇ ಮಾಡ್ಬೋದು. ಜಸ್ಟ್ ಅಬ್ಸರ್ವ್ ಮಾಡ್ರಿ ಯಾವ ರೀತಿ ಈ ಉತ್ತರ ಬಂತು ಅಂತ. ಓಕೆ ನೋಡ್ರಿ, ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿತೀವಿ ನಾವು, ಹಾಫ್ ಬೇಸ್ ಇಂಟು ಹೈಟ್, ಇದು ಸೂತ್ರ. ಓಕೆ, ಹಂಗಾರೆ ಎರಡನೇದ್ರದ್ದು ಹಾಫ್ ಬೇಸ್ ಇಂಟು ಹೈಟ್, ಇದು ವಿಸ್ತೀರ್ಣದ ಸೂತ್ರ. ಹಾಫ್ ಇಂದ ಹಾಫ್ ಹೆಂಗೋ ಕ್ಯಾನ್ಸಲ್ ಆಗ್ತದೆ. ಓಕೆ, ಈಸ್ ಈಕ್ವಲ್ ಟು ಇಲ್ಲಿ ಏನು ಕೊಟ್ರ ನೋಡ್ರಿ, ವಿಸ್ತೀರ್ಣ ಕೊಟ್ರ. ಒಂದನೇದ್ರದ್ದು 4 ಐತಿ, ಎರಡನೇದ್ರದ್ದು ಏನೈತಿ 3 ಐತಿ. ಒಂದನೇದ್ರದ್ದು 4 ಐತಿ, ಎರಡನೇದ್ರದ್ದು 3 ಐತಿ, ವಿಸ್ತೀರ್ಣ ಮುಗೀತು. ಎತ್ತರ ಕೊಟ್ರ ಹೈಟ್. ಹಂಗಾರೆ ಈ ಒಂದನೇದ್ರದ್ದು ಎಚ್ ಜಾಗದಾಗ ನಾ ಏನು ಬರಿಬೋದು 3, ಎರಡನೇದ್ರ ಎಚ್ ಜಾಗದಾಗ ನಾ ಏನು ಬರಿಬೋದು 4. ಹೌದಾ? ಓಕೆ, ಹಂಗಾರೆ ನೋಡ್ರಿ ಈ 4 ಕೆಳಗೆ ಗುಣಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಏನಕತಿ, ಇಲ್ಲಿ ಈ ಕೆಳಗೆ ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಮೇಲಕ್ಕೆ, ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ. ಹೌದಾ ಇಲ್ಲ? 4 4 16, 3 3 9. ಇದೇ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ನೀವು ಡೈರೆಕ್ಟ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ವಿಸ್ತೀರ್ಣ ಕೊಟ್ಟು ಎತ್ತರ ಕೊಟ್ರ ಏನ್ ಮಾಡ್ಬೇಕು, ಮ್ಯಾಲಿಂದ ಕೆಳಗಿಂದ ಮ್ಯಾಗ ಗುಣಿಸೋದು. ಕೆಳಗಿಂದ ಮೊನ್ನೇದು, ಎರಡನೇದ್ರಿಂದ ಒಂದನೇದಕ್ಕ, ಎರಡನೇದ್ರಿಂದ ಒಂದನೇದಕ್ಕ ಗುಣಿಸ್ಬಿಡುದು. 4 4 16, 3 3 9. ಇದ ಡೈರೆಕ್ಟ್ ಅಪ್ರೋಚ್. ಓಕೆ, ಒಂದ್ ವೇಳೆ ನಿಮ್ಗೆ ವಿಸ್ತೀರ್ಣ ಕೊಟ್ಟು ಎತ್ತರ ಕೊಟ್ರೆ ಈ ರೀತಿ ಮಾಡ್ರಿ, ಇಲ್ಲ ವಿಸ್ತೀರ್ಣ ಕೊಟ್ಟು ಏನೋ ಪಾದ ಕೊಟ್ರು ಇದೇ ರೀತಿ ಮಾಡಿದ್ರು ಅವಾಗೂ ಕೂಡ ಎತ್ತರ ನಮ್ಗೆ ಸಿಗ್ತದ. ಓಕೆ,
10ನೆಯ ಪ್ರಶ್ನೆ, ಏಕ ಪ್ರಕಾರದ ಸರಳ ವಾರ್ಷಿಕ ಬಡ್ಡಿದರಲ್ಲಿ ಶಿವಮ್ ಅವರು 5,400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ರೂಪೇಶ್ ಅವರು 9,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ರೂಪೇಶ್ ಅವರು ಶಿವಮ್ಗಿಂತ 600 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಶೇಕಡ. ಏನಂದ್ರೆ ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ. ನಾವು ಪ್ರತಿ ಶಿಫ್ಟ್ ಒಳಗೂ ಸಾಲ್ವ್ ಮಾಡಿವಿ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು SI. ನಿಮ್ಗೆ ಸೂತ್ರ ಅಂತ ಬರ್ತದೆ. ಎಷ್ಟು ಎಕ್ಸ್ಟ್ರಾ ಹಾಕಿ ನೀವು 4,000 ರೂಪಾಯಿ ಅಸಲು ಎಕ್ಸ್ಟ್ರಾ ಹಾಕ್ಯಾನ 4,000 ರೂಪಾಯಿ ಬರ್ತದೆ. ಟೈಮ್ ಎಷ್ಟೈತಿ? 4 ವರ್ಷ ಐತಿ. 4 ವರ್ಷ ಬರ್ತದೆ. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6 ಬರ್ತೀವಿ. ಕೆಳಗೆ 100 ಬರ್ಕೊಂಡು 0 ಕ್ಯಾನ್ಸಲ್ ಮಾಡೋ ಬದಲಿ ಮ್ಯಾಗ ಒಮ್ಮೆ ಕೆಳಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಆಕತಿ. ಇಲ್ಲಿ ಕೆಳಗೆ 2 ಸಲ 0 ಬರ್ಕೊಂಡು ಕ್ಯಾನ್ಸಲ್ ಮಾಡೋ ಬದಲಿ ಮ್ಯಾಗ ಕ್ಯಾನ್ಸಲ್ ಮಾಡಿಬಿಡ್ರಿ. ಅದರಿಂದ ನಿಮ್ದು ಒಂದು 2-3 ಸೆಕೆಂಡ್ ಆದರೂ ಟೈಮ್ ಉಳಿತದೆ. ಬಡ್ಡಿ ಎಷ್ಟು ಎಕ್ಸ್ಟ್ರಾ ಬಂದದ? 600 ಬಂದದ. 600 ಆಯ್ತು. 1 0 ಇಂದ 1 0 ಹೋಯ್ತು. 4 1 4, 4 5 20. ಇಲ್ಲಿ ಮ್ಯಾಗಿಂದ ಮ್ಯಾಗ್ ಕಡ್ತಾ ಹೊಡಿಬೋದಲ್ಲ ನಾವು, ರೈಟ್. 4 1 4, 4 3 12. 3 ಪಾಯಿಂಟ್ ಯಾವ ಆಪ್ಷನ್ ಐತಿ? ಆಪ್ಷನ್ 3 ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಓಕೆ, ನೆಕ್ಸ್ಟ್ 11ನೆಯ ಪ್ರಶ್ನೆ. ಎ ಮತ್ತು ಬಿ ಎಂಬ ಸಂಖ್ಯೆಗಳ ಮೂರನೆಯ ಸಮಾನುಪಾತ AB ಆಗಿದೆ. ಹಾಗಾದರೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನಾವು ಮೂರನೆಯ ಸಮಾನುಪಾತ ಹೆಂಗೆ ಕಂಡುಹಿಡಿತೀವಿ? B² ಡಿವೈಡೆಡ್ ಬೈ A. ಓಕೆ, ನೋಡ್ರಿ, B² ಎಷ್ಟೈತಿ? ಮೂರನೆಯ ಸಮಾನ B² ಡಿವೈಡೆಡ್ ಬೈ 1 ಎರಡನೇ ಟರ್ಮ್ ಬಿನ ಕೊಟ್ರ B² ಡಿವೈಡೆಡ್ ಬೈ A. ಓಕೆ, ಈಸ್ ಈಕ್ವಲ್ ಟು ಏನೈತಿ ಅಂತ ಹೇಳ್ಯಾರ AB. ಇದು ಸೂತ್ರ. ಆಕ್ಚುಲಿ ಥರ್ಡ್ ಪ್ರಪೋರ್ಷನ್ ಕಂಡು ಹಿಡಿಬೇಕಂದ್ರೆ B² ಅಂದ್ರೆ ಎರಡನೇ ಟರ್ಮು ಮತ್ತೆ 1ನೇ ಟರ್ಮ್, ಎರಡನೇ ಟರ್ಮ್ನ ವರ್ಗ ಮಾಡಬೇಕು, ಮೊದಲನೇ ಟರ್ಮ್ನಿಂದ ಭಾಗಿಸ್ಬೇಕು. ಇಲ್ಲಿ ಎರಡನೇ ಟರ್ಮ್ B ಐತಿ, ಅದಕ್ಕೆ B² ಆಯ್ತು. ಮೊದಲನೇ ಟರ್ಮ್ A ಐತಿ, ಅದಕ್ಕೆ A ಆಯ್ತು. ಈಸ್ ಈಕ್ವಲ್ ಟು ಏನಾಗತ್ತೆ ಅಂತ ಹೇಳ್ಯಾರು? AB. ಓಕೆ, ಇಲ್ಲಿ ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಏನಾಕತಿ? ಗುಣಾಕಾರ. A ಇಂಟು A² ಓಕೆ, ನಮಗೆ ಏನು ಬೇಕಿಲ್ಲಿ? ಈ ಒಂದು B ಇಂದ ಇಲ್ಲಿ ಹೋಯ್ತು. ಯಾಕಂತಂದ್ರೆ ಒಂದು B ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ. ಸ್ಕ್ವೇರ್ ಇಂದ ಏನಾಯ್ತು? ಇದು ಸ್ಕ್ವೇರ್ ಹೋಯ್ತು. ಹಂಗಾರೆ A² ಈಸ್ ಈಕ್ವಲ್ ಟು ಏನು ಬಂತು ಉತ್ತರ? B ಬಂತು. ಮುಗಿದು. ಸಿಂಪಲ್ ಅದ ನೋಡ್ರಿ. B² ಡಿವೈಡೆಡ್ ಬೈ A ಈಸ್ ಈಕ್ವಲ್ ಟು AB ಅಂತ ಕೊಟ್ರ. ಹೌದಾ? ನೋಡ್ರಿ, ಇಲ್ಲಿ A ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಏನಾಕತಿ? ಗುಣಾಕಾರ. ಇಲ್ಲಿ ಗುಣಾಕಾರದಾಗಿದ್ದು B ಇಲ್ಲಿ ಹೋದ್ರೆ ಏನೈತಿ? ಭಾಗಾಕಾರ. B ಇಂದ ಈ ಒಂದು ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. A ಇಂಟು A ಏನಾಯ್ತು? A² ಆಯ್ತು. A² ಮುಂದೆ B ಎಲ್ಲಿ ಆಪ್ಷನ್ ಐತಿ? ಆಪ್ಷನ್ 2 ಇದೆ ಸರಿಯಾದ ಉತ್ತರ. ಎಷ್ಟು? 12ನೆಯ ಪ್ರಶ್ನೆ. ನೆಕ್ಸ್ಟ್, 400 ಸೇಬು ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1,210ರಂತೆ ಖರೀದಿಸಲಾಯಿತು. 860ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸೇಬು ಹಣ್ಣಿನ ಮಾರಾಟದ ಬೆಲೆ ಎಷ್ಟು? ಪ್ರತಿ ಶಿಫ್ಟ್ ಒಳಗೂ ಬಂದದ. ಇಲ್ಲಿ ಕೊಟ್ಟದ್ದು 100 ಹಣ್ಣಿಂದು, ನಮಗೆ ಬೇಕಾಗಿದ್ದು ಎಷ್ಟು ಹಣ್ಣಿಂದು? 400 ಹಣ್ಣಿಂದು. ಹಂಗಾರೆ ಡೈರೆಕ್ಟ್ 400 ಹಣ್ಣಿನಿಂದ ಗುಣಾಕಾರ ಮಾಡೋಲ್ಲ. ಲಾಸ್ಟ್ 0 ಐತಿ. 4 1 4, 12 4 48. ಹಂಗಾರೆ ಖರೀದಿ ಮಾಡಿದ್ದು ಎಷ್ಟು? 400 ಹಣ್ಣನ್ನ 4,840. 100 ಹಣ್ಣಿಗೆ 1,210. 400 ಹಣ್ಣಿಗೆ ಅಂತಂದ್ರೆ 4ರಿಂದ ಗುಣಾಕಾರ ಮಾಡಬೇಕು. ಹೌದಾ? ಓಕೆ, ನೆಕ್ಸ್ಟ್, ಲಾಭ ಎಷ್ಟು ತಗೊಂಡ ನಾವು? 860 ರೂಪಾಯಿ. ಖರೀದಿಸಿದ ಇಷ್ಟಕ್ಕೆ ಮಾರಿದ್ದ 860 ರೂಪಾಯಿ ಲಾಭ ತಗೊಂಡಾನ. ಲಾಭ ತಗೊಂಡಂದ್ರೆ ಏನು ಮಾಡಬೇಕು? ಖರೀದಿಸಿದ ಬೆಲೆಗೆ ಕೂಡಿಸ್ಬೇಕು. 0 0 0, 6 4 10, 8 2 16, 1 17, 4 1 5. ಹಂಗಾರೆ ಅವು ಮಾರಿದ ಬೆಲೆ ಎಷ್ಟು? 5,700 ರೂಪಾಯಿ. 400 ಹಣ್ಣನ್ನ 5,700ಕ್ಕೆ ಮಾರ್ಯಾಣ. ನಮಗೆ ಕೇಳಿದ ಎಷ್ಟು ಹಣ್ಣಿಗೆ? ಪ್ರತಿ ಡಜನ್ಗೆ ಎಷ್ಟು ಮಾರ್ಯಾಣ ಅಂತ. ಹಂಗಾರೆ 12 ಹಣ್ಣಿಗೆ ಎಷ್ಟು? 2 0 ಇಂದ 2 0 ಹೋಯ್ತು. 4 1 4, 3 3 7 21, 5 3 15, 2 17 ಮುಗೀತು. ಇಲ್ಲಿಂದ ಇಲ್ಲಿ ಕಡ್ತಾ ಹೊಡೆದ್ವಿ. ಇಲ್ಲಿಂದ ಇಲ್ಲಿ ಕ್ರಾಸ್ ಇದ್ದದನ್ನಷ್ಟ ಗುಣಿಸ್ತೀವಿ, ಉಳಿದದನ್ನ ಕಡ್ತಾ ಹೊಡಿತೀವಿ. 13ನೆಯ ಪ್ರಶ್ನೆ. 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 50 ಕಿಲೋಮೀಟರ್ ಪ್ರತಿ ಗಂಟೆ 80 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತವೆ. ಒಂದು ರೈಲಿನ ಉದ್ದವು 480 ಮೀಟರ್ ಆಗಿದೆ. 2 ರೈಲುಗಳು ಪರಸ್ಪರ ಹಾದು ಹೋಗಲು ತೆಗೆದುಕೊಂಡ ಸಮಯವು 28 ಸೆಕೆಂಡು ಆಗಿವೆ. ಹಾಗಾದರೆ 2 ದಶಮಾಂಶ ಸ್ಥಾನಗಳಿಗೆ ಸರಿಹೊಂದಿಸಿ ಇನ್ನೊಂದು ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತಾರೆ. ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡ್ತೀವಿ. ಡಿಸ್ಟೆನ್ಸ್ ಅಂತಂದ್ರೆ 2 ರೈಲಿನ ಉದ್ದವನ್ನು ಕೂಡಿಸಿ ಬರಿತೀವಿ. ಒಂದು ರೈಲಿನ ಉದ್ದ ಐತಿ 480, ಇನ್ನೊಂದ್ರದ್ದು ಎಷ್ಟೈತಿ ನಮಗೆ ಗೊತ್ತಿಲ್ಲ. ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟೈತಿ? 2 ವಿರುದ್ಧ ದಿಕ್ಕಿನಲ್ಲಿ ಹೊಂಟಾವಂತಂದ್ರೆ ಕೂಡಿಸ್ಬೇಕು. ಎಷ್ಟಾಯ್ತು? 130. 50 ಪ್ಲಸ್ 80 ಅಂದ್ರೆ 130. ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗದ. ನಮಗೆ ಎದ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್ ಬೇಕು. ಅದಕ್ಕೆ 5/18ರಿಂದ ಗುಣಿಸ್ತೀವಿ. ಕಿಲೋಮೀಟರಿಂದ ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ 5/18ರಿಂದ ಗುಣಿಸ್ತೀವಿ.
ಟೈಮ್ ಎಷ್ಟೈತಿ 28 ಸೆಕೆಂಡುಗಳು. ಎಲ್ಲೆಲ್ಲಿ ಕಡ್ತಾ ಹೋಗ್ತೈತೆ ಅಲ್ಲಿ ಹೊಡ್ರಿ. 2 9 2 14. ಓಕೆ, ನೆಕ್ಸ್ಟ್ ಮತ್ತೆ ಎಲ್ಲಿ ಕಡ್ತಾ ಹೋಗ್ತದ? ಎಲ್ಲೂ ಕಡ್ತಾ ಹೋಗೋದಿಲ್ಲ. ಈಗ ಏನ್ ಮಾಡೋಣ? ಗುಣಸೋಣ. ಈಗ ನಮಗೆ ಗುಣಸೋದು ಹೆಂಗ ಅದು ಇಂಪಾರ್ಟೆಂಟ್. 13 4 52, 13 1 13 18, ಮುಂದೆ ಒಂದು 0. ಎತ್ತರಲ್ಲೇ ಗುಣಿಸಿದ್ವಿ ಈಗ 130 ಇಂಟು 14 ಗುಣಿಸಿದ್ವಿ. ಇನ್ನು 5ರಲ್ಲೇ ಗುಣಿಸೋದು ಭಾಳ ಈಸಿ. ನಮಗೆ 5ರಲ್ಲೇ ಗುಣಿಸಾಕ ಭಾಳ ಈಸಿ. 9 1 0 0. ಈಗ ಎಷ್ಟರಲ್ಲೇ ಗುಣಿಸಿದ್ವಿ? 5ರಲ್ಲೇ ಗುಣಿಸಿದ್ವಿ. ಓಕೆ, ಹಂಗಾರೆ ಈಗ ಎಷ್ಟು ಬಂತಪ್ಪ ಟೋಟಲ್? 9100 ಬಂತು. ಕೆಳಗೆ ಭಾಗಿಸು 9 ಐತ್ಲ, ಕೆಳಗೆ ಭಾಗಿಸು 9. ಮ್ಯಾಗಿಂದ ಅಷ್ಟ ಗುಣಿಸಿದ್ವಿ, ಕೆಳಗೆ ಭಾಗಿಸು 9 ಐತ್ಲ, ಅದಕ್ಕೆ ಭಾಗಿಸೋಣ. 9 10 90. ಓಕೆ, ಎಷ್ಟು ಉಳಿತು? 1 9 1 9 1 9 1 9.11 ಹಿಂಗೆ ಹೋಗತ್ತೆ. ಓಕೆ, 1011.11 ಇದು ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಏನಕ್ಕತಿ? ಮೈನಸ್ 480. ಈ ರೀತಿ ಆಯ್ತು. 1 1 1 ಹೋದ್ರ 1. ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಏನಕ್ಕತೆ? ಮೈನಸ್. ಇಲ್ಲಿ 1011.11 ಬಂದೈತಿ. ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಮೈನಸ್. 11 8 ಹೋದ್ರ 3, 10 5 ಹೋದ್ರ 5, 531.11. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಎಷ್ಟನೆಯ ಪ್ರಶ್ನೆ? 14ನೆಯ ಪ್ರಶ್ನೆ. ಒಂದು ರೈಲಿನ ವೇಗವು ಪ್ರತಿ ಗಂಟೆಗೆ 65 ಕಿಲೋಮೀಟರ್ ಆಗಿದೆ. ಹಾಗಾದರೆ 35 ನಿಮಿಷಗಳು 15 ಸೆಕೆಂಡುಗಳಲ್ಲಿ ಆ ರೈಲು ಡ್ಯಾಶ್ ಕಿಲೋಮೀಟರ್ ಮತ್ತು ಡ್ಯಾಶ್ ಮೀಟರ್ ಅನ್ನು ಕ್ರಮಿಸುತ್ತದೆ. ಓಕೆ, ಇಲ್ಲಿ ಏನು ಕಂಡುಹಿಡಬೇಕು? ಡಿಸ್ಟೆನ್ಸ್ ಕಂಡುಹಿಡಬೇಕು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇನ್ ಟು ಟೈಮ್. ಓಕೆ, ಸ್ಪೀಡ್ ಎಷ್ಟೈತಿ? 65 ಕಿಲೋಮೀಟರ್ ಪ್ರತಿ ಗಂಟೆ. 65 ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಎದ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್ ಬೇಕು. ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಏನು ಮಾಡಿದ್ವಿ? 5/18 ಮಾಡಿದ್ವಿ. ಇಂಟು ಟೈಮ್ ಎಷ್ಟೈತಿ? ಟೈಮು 35 ನಿಮಿಷ 15 ಸೆಕೆಂಡ್ ಅದ. ಹಂಗಾರೆ ಇದನ್ನು ಕೂಡ ಏನು ಮಾಡೋಣ ನಾವು? ಸೆಕೆಂಡಿಗೆ ಬದಲು ಮಾಡ್ಕೊಂಡು. ಇದನ್ನು ಕೂಡ ಏನು ಮಾಡೋಣ? ಸೆಕೆಂಡಿಗೆ ಬದಲು ಮಾಡ್ಕೊಂಡು. ಸೆಕೆಂಡಿಗೆ ಹೆಂಗೆ ಬದಲು ಮಾಡ್ತೀವಿ? 35 ನಿಮಿಷ 1 ನಿಮಿಷಕ್ಕೆ 60 ಸೆಕೆಂಡ್. ಹಂಗಾರೆ 60ರಿಂದ ಗುಣಿಸ್ತೀವಿ. 35 ನಿಮಿಷ ಇದನ್ನ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? 60ರಿಂದ ಗುಣಿಸ್ಬೇಕು. ಯಾಕಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂದ್ರೆ 35 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಕತಿ? 6 5 30, 6 3 18 3 21. ಹಂಗಾರೆ ಎಷ್ಟಾಯ್ತು? 2100 ಸೆಕೆಂಡ್ ಆಯ್ತು. ಇಲ್ಲಿ ಮ್ಯಾಗ 15 ಸೆಕೆಂಡ್ ಎಕ್ಸ್ಟ್ರಾ ಐತಿ. ಹಂಗಾರೆ ಈ 15 ಸೆಕೆಂಡನ್ನ ಕೂಡಿಸಿದ್ರೆ ಎಷ್ಟಾಯ್ತು? 2115 ಸೆಕೆಂಡ್. ಹಂಗಾರೆ ಇಲ್ಲಿ ಏನು ಬರಿತೀವಿ? 2115 ಸೆಕೆಂಡನ್ನ ಬರೆದ್ವಿ. ಇದು ಏನಪ್ಪಾ ಅಂತಂದ್ರೆ ಈ ನಿಮಿಷ ಮತ್ತು ಸೆಕೆಂಡನ್ನ ಸೆಕೆಂಡಿಗೆ ಬದಲು ಮಾಡ್ಕೊಂಡಿದ್ದು. ಓಕೆ, ಮುಗಿತ್ ಲೆಕ್ಕ. ಇಲ್ಲೇ ಕಡ್ತಾ ಹೊಡೆದ್ರೆ ಸಾಲ್ವ್ ಮಾಡೋಣ. ಯಾವ ರೀತಿ ಹೋಗ್ತತಿ? 9 2 18, 9 2 18 3 ಉಳಿತು, 9 3 27 4 ಉಳಿತು, 9 5 45. ಮತ್ತೆ ಎಲ್ಲಿ ಕಡ್ತ ಹೋಗ್ತತಿ? ಎಲ್ಲೂ ಹೋಗಂಗಿಲ್ಲ. ಈಗ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀವಿ ಅಷ್ಟು ನಮ್ಮ ಲೆಕ್ಕ ಏನಾಗ್ತದೆ? ಈಸಿ ಆಗ್ತದೆ. ನೋಡ್ರಿ, ಇದನ್ನ 13 5 ಅಂತ ಹೊಡ್ಕೋಬೋದಲ್ಲ. ಯಾಕಂದ್ರೆ 13 ಗುಣಿಸಿ ಆಮೇಲೆ 5 ಗುಣಿಸೋದು ನಮ್ಗೆ ಈಸಿ. 13 ಫಸ್ಟ್ 13 ಇಂಟು 235 ಮಾಡೋದು. 13 5 65, 13 3 39 45. ಓಕೆ, 13 2 26 30. ಎಷ್ಟಾಯ್ತು? 3055 ಆಯ್ತು. ಓಕೆ, ಹಂಗಾರೆ ಈಗ ಇದಕ್ಕೆ 25 ಇಂಟು 5 ಅಂದ್ರೆ ಎಷ್ಟು? 25. 25ರಲ್ಲೇ ಗುಣಿಸೋದು ಈಸಿ. ಮುಂದೆ 2 0 ಕೊಟ್ಟು 4ರಲ್ಲೇ ಭಾಗಿಸ್ರಿ ಏನಾಕತಿ? 25ರಲ್ಲೇ ಗುಣಿಸತಿ. 4 7 28 2 ಉಳಿತು, 4 6 24 1 ಉಳಿತು, 4 3 12 3 ಉಳಿತು, 4 7 28 2 ಉಳಿತು, 4 5 20. ಹಂಗಾರೆ ಎಷ್ಟು ಬಂತು? 76375 ಬಂತು. ಇದು ಯಾವಾಗ? 76375 ಬಂತು. ಈ ಮ್ಯಾಗಿಂದಷ್ಟು ಗುಣಿಸಿದಾಗ ಇಷ್ಟು ಬಂತು. ಹಂಗಾರೆ ಕೆಳಗೆ ಭಾಗಿಸು 2 ಐತಿ. ಭಾಗಿಸು 2. 2 3 6 1 ಉಳಿತು, 2 8 16, 2 1 2 1 ಉಳಿತು, 2 8 16 1 ಉಳಿತು, 2 7 14 1 ಉಳಿತು. ಯಾವ್ದೈತಿ ನೋಡ್ರಿ? 38.187. 38.187. ಇದೇ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ನಿಮಗೆ ನಾನು ಡೀಟೇಲ್ ಆಗಿ ಸ್ಲೋ ಆಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಎಕ್ಸ್ಪ್ಲೈನ್ ಮಾಡೀನಿ. ನೀವು ಕ್ಯಾಲ್ಕುಲೇಷನ್ ಅನ್ನ ಫಾಸ್ಟ್ ಮಾಡಿ ಏನು ಮಾಡ್ಬೋದು? ಟೈಮ್ ಅನ್ನ ಸೇವ್ ಮಾಡ್ಕೋಬಹುದು ಅಷ್ಟೇ. 15ನೆಯ ಪ್ರಶ್ನೆ. ಎ ಮತ್ತು ಬಿ 28 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಎ ಮತ್ತೆ ಬಿ ಇಬ್ಬರು ಕೂಡಿ ಎಷ್ಟು ದಿವಸನೇ ಕೆಲಸ ಮುಗಿಸ್ತಾರ? 28 ದಿವಸನೇ. ಅದೇ ಕೆಲಸವನ್ನು ಬಿ ಮತ್ತು ಸಿ 18 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಬಿ ಮತ್ತು ಸಿ ಎಷ್ಟು ದಿವಸನೇ ಪೂರ್ಣಗೊಳಿಸ್ತಾರ? 18 ದಿನ. ಅದೇ ಕೆಲಸವನ್ನು ಎ ಬಿ ಸಿ 3 ಜನ ಕೂಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಕೂಡಿ ಎಷ್ಟು ದಿವಸನೇ ಕೆಲಸ ಮುಗಿಸ್ತಾರೋ? 16 ದಿವಸ. ಹಾಗಾದ್ರೆ ಎ ಮತ್ತು ಸಿ 2 ದಿವಸನೇ ಕೆಲಸ ಮುಗಿಸ್ತಾರ ಅಂತ ಕೇಳ್ಯಾರ.
ಈಗ ಯಾರ್ದು ಕಂಡುಹಿಡಿಬೇಕು ನಾವು ಎ ಮತ್ತು ಸಿ ಇದು ಕಂಡುಹಿಡಿಬೇಕು. ಓಕೆ ನೋಡ್ರಿ, ನಾವು ಎಲ್ ಸಿ ಎಮ್ ಯಾವ ರೀತಿ ಕಂಡುಹಿಡ್ಕೋಬೇಕಪ್ಪ, ಈ ಥರದ್ದು ಸ್ವಲ್ಪ ಏನಿದೆ ಟಫ್ ಅದ. ಟಫ್ ಇದ್ದಕ್ಕೆ ನಾವೇನು ಮಾಡೋಣ, ಡಿಟೇಲ್ ಆಗಿ ಮಾಡೋಣ. 28 18 16 ಎರಡರಿಂದ 2 4 2 9 2 8. ಓಕೆ ಮತ್ತೆ ಅದ್ರಲ್ಲಿ ಹೋಗತಿ 2 7 9 2 4. ಓಕೆ ಮುಗಿತಾ, ಇನ್ನೆಲ್ಲೂ ಹೋಗಂಗಿಲ್ಲ. ಹಂಗಾರೆ ನಾವು ಈಗ ಇದನ್ನ ಗುಣಾಕಾರ ಮಾಡ್ರೆ ಎಷ್ಟು ಬರ್ತದೆ ನೋಡ್ರಿ, 2 2 4 4 4 16 128 128 ಇಂಟು 9 9 8 72 9 2 18 25 9 1 9 12 ಎಷ್ಟು ಬಂತು, 8 9 72. 16 7 112. ಓಕೆ 9 2 18 9 1 9 10 9 1 9 10 9 1 9 ಎಷ್ಟು ಬಂತು, 1008 ಬಂತು. 1008. 9 2 18 9 1 9 10 9 1 9 10. ಅಂದ್ರೆ ಲಸ ಎಷ್ಟು ಬಂತು, 1008 ಬಂತು. ಹಂಗಾರೆ 28 ಐತಿ ಇಲ್ಲಿ. 28 ಆಗೋದು ಯಾವ್ದು ಆಪ್ಷನ್ ನೋಡಿ, 28 ಯಾವ್ದಕ್ಕತಿ, 9 4 7 7 4 28 7 4 28. ಹಂಗಾರೆ ಇದನ್ನ ಬಿಟ್ಟು ಉಳಿದಿದ್ರು ಗುಣಿಸ್ರು, 9 2 18 18 2 36. ಹಂಗಾರೆ ಎ ಬಿ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ, 36. ನೋಡ್ರಿ 18 ಐತಿ. 18 ಅಂದ್ರೆ 9 2 18. ಇದನ್ನ ಬಿಟ್ಟು ಉಳಿದದ್ದು ಗುಣಾಕಾರ ಮಾಡ್ರಿ, 7 2 14 14 4 56. ಹಂಗಾರೆ ಇವ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 50. ಇಲ್ಲಿ 16 ಐತಿ. 16 ಅಂತಂದ್ರೆ 4 2 8 8 2 16. ಇವನು 3 ಬಿಟ್ಟು ಉಳಿದ್ರಲ್ಲೇ ಗುಣಿಸ್ರಿ, 7 9 63. ಹಂಗಾರೆ ಇವ್ರು 3 ಜನ ಕೂಡ ಎಷ್ಟು ಕೆಲಸ ಮಾಡ್ತಾರೋ 63. ಹಾಗಾದ್ರೆ ನಾವು ಇಲ್ಲಿಂದ ಏದ್ ಕಂಡುಹಿಡಿಬಹುದ್ಲು ಹೆಂಗ, ಎ ಬಿ ಸಿ ಒಳಗ ಬಿ ಸಿ ಕಳೆದ್ರೆ ಏನ್ ಬರ್ತೈತಿ, ಎ ಬರ್ತೈತಿ. 63 ಒಳಗ 56 ಕಳೆದ್ರೆ ಎಷ್ಟು ಬರ್ತದೆ, 7 ಬರ್ತದೆ. ಹಂಗಾರೆ 63 ಒಳಗ 56 ಕಳೆದ್ರೆ ಎಷ್ಟು ಬರ್ತದೆ, 7. ಹಂಗಾರೆ ಎ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ 7. ನೋಡ್ರಿ ಬಿ ಸಿ ಬೆಲೆ ಹೆಂಗ್ ಕಂಡುಹಿಡಿಬಹುದು ನಾವು, ಎ ಬಿ ಸಿ ಒಳಗ ಎ ಬಿ ಕಳೆದ್ರೆ ಏನ್ ಬರ್ತೈತಿ, ಸಿ ಬೆಲೆ ಬರ್ತೈತಿ. ಎ ಬಿ ಸಿ ಒಳಗ ಎ ಬಿ ಕಳೆದ್ರೆ ಸಿ ಬೆಲೆ ಬರ್ತೈತಿ. 63ರಾಗ 36 ಕಳೆದ್ರೆ ಎಷ್ಟು ಬರ್ತೈತಿ, 27 ಬರ್ತೈತಿ. ಹಂಗಾರೆ ಎ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ 7, ಸಿ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ 27. ಹಂಗಾರೆ ಟೋಟಲ್ ಇವರಿಬ್ಬರು ಕೂಡಿ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ ಅಂತ ಯಾರು, 1008 ಭಾಗಿಸು 34. ಓಕೆ 2 5 10 2 4 8 2 1 2 2 7 14. ಹಂಗಾರೆ ಕೆಳಗೆ 17 ಬರಬೇಕು. 17 ಯಾವ ಆಪ್ಷನ್ ಐತಿ, ಇದ ಆಪ್ಷನ್ ಐತಿ. ನಾವು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಕ್ ಹೋಗೋದು ಬೇಡ, ಯಾಕ ನಾವಿಲ್ಲಿ ಆಲ್ರೆಡಿ ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡಿವಿ. ಇನ್ನ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ರೆ ನಮ್ದು ಏನಾಕತ್ತೆ, ಟೈಮ್ ಭಾಳ ಅಂದ್ರೆ ಭಾಳ ಆಕತ್ತೆ. ಹಂಗಾರೆ ಏನ ಆನ್ಸರ್ ಬಂದ್ರು ಲಾಸ್ಟ್ ಕೆಳಗೆ 17 ಬರಬೇಕು. 17 ಲಾಸ್ಟ್ ಎಲ್ಲಿ ಐತಿ, ಇಲ್ಲೇ ಐತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದ. ನೆಕ್ಸ್ಟ್, ಎರಡು ಸಂಖ್ಯೆಗಳ ಲಸ ಮತ್ತು ಮಸಾದ 126 ಪಟ್ಟು ಇದೆ. ಒಂದು ವೇಳೆ ಅವುಗಳ ಮಸ 7 ಆಗಿದ್ದರೆ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಮಸಾದ 5 ಪಟ್ಟು ಇದ್ದರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ನಮಗ್ ಗೊತ್ತಿರೋದು ಇಲ್ಲಿ ಎರಡು ಸಂಖ್ಯೆಗಳ ಲಸ ಮಸ ಏನತಿ 126 ಪಟ್ಟು. ಎರಡು ಸಂಖ್ಯೆಗಳ ಲಸ ಎಲ್ ಸಿ ಎಂ, ಈ ಮಸ ಐತ್ಲ ಎಚ್ ಸಿ ಎಫ್, ಇದ್ರದ್ದು ಎಷ್ಟು ಪಟ್ಟು ಐತೆ ಅಂತ ಹೇಳ್ತಾರ ಅವರು, 126 ಪಟ್ಟು ಐತೆ ಅಂತ ಹೇಳ್ತಾರೆ. ಇದು ಒಂದನೇ ಲೈನ್ ಐತೆ. ಅವುಗಳ ಮಸ 7. ಹಂಗಾರೆ ಒಂದನೇ ಸಂಖ್ಯೆ ಮಸ 7 ಇದ್ರೆ ಲಸ ಎಷ್ಟಾಗೈತಿ, 7a. 7 ಆ ಸಂಖ್ಯೆ ಏನಾಗಿರ್ತದೆ, 7a 7b. ಒಂದನೇ ಸಂಖ್ಯೆ 7a ಇರ್ತತಿ, ಎರಡನೇ ಸಂಖ್ಯೆ 7b. ಮಸ ಜೊತೆಗೆ ಎ ಗುಣಿಸಿದ್ರೆ ಒಂದನೇ ಸಂಖ್ಯೆ ಬರ್ತದ, ಮಸ ಜೊತೆ ಬಿ ಗುಣಿಸಿದ್ರೆ ಎರಡನೇ ಸಂಖ್ಯೆ ಬರ್ತದ. ಇಷ್ಟಂತೂ ನಮಗೆ ಗೊತ್ತಾಯ್ತು. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಮಸಾದ 5 ಪಟ್ಟಿದೆ. ಹಂಗಾರೆ ಇವು ಎರಡೂ ಸಂಖ್ಯೆ, ಇದು ಒಂದನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ, ಇವೆರಡೂ ನಡುಕಿನ ವ್ಯತ್ಯಾಸ ಎಷ್ಟೈತಿ ಅಂತ ಹೇಳ್ತಾರ ಅವರು, ಮಸಾದ 5 ಪಟ್ಟು. ಹಂಗಾರೆ ಮಸ ಎಷ್ಟಿತ್ತು, 7, ಇದ್ರದ್ದು 5 ಪಟ್ಟು ಐತಿ ಅಂತ ಹೇಳ್ತಾರ. ಓಕೆ ಹಂಗಾರೆ ನೋಡ್ರಿ, ಇದ್ರೊಳಗೂ 7 ಐತಿ, ಇದ್ರೊಳಗೂ 7 ಐತಿ, 7 ಕಾಮನ್ ತಗೊಂಡು 7 ಕಾಮನ್ ತಗೊಂಡ್ರೆ ಏನು ಉಳಿತು, a ಮೈನಸ್ ಬಿ ಇಸ್ ಈಕ್ವಲ್ ಟು 7 ಇಂಟು 5. 7ರಿಂದ 7 ಹೋಯ್ತು. ಹಂಗಾರೆ a ಮೈನಸ್ ಬಿ ಬೆಲೆ ಎಷ್ಟಿರ್ಬೇಕು, 5 ಇರ್ಬೇಕು. ಇಲ್ಲಿ ಮಟ್ಟ ಗೊತ್ತಾತ ಅನ್ಕೋತೀನಿ. ಮಸ ಕೊಟ್ಟಿದ್ರೆ ಮಸ ಜೊತೆ ಏನ್ ಮಾಡೋದು, ಎ ಗುಣಿಸಿದ್ರೆ ಒಂದನೇ ಸಂಖ್ಯೆ ಬರ್ತದ, ಬಿ ಗುಣಿಸಿದ್ರೆ ಎರಡನೇ ಸಂಖ್ಯೆ ಬರ್ತದ. ಇಷ್ಟಂತೂ ನಿಮ್ಗೆ ಗೊತ್ತಿರ್ಬೇಕು. ಇದ್ರ ಮಸಾದ 5 ಪಟ್ಟು ಐತೆ ಅಂತ ಹೇಳಿದ್ರು. ಮಸ ಎಷ್ಟಿತ್ತು, 7, ಇದ್ರ 5 ಪಟ್ಟು. ಓಕೆ ಹಂಗಾರೆ 7 ಕಾಮನ್ ತಕೊಂಡಿವಿ ಅಂತಂದ್ರೆ ಎ ಮೈನಸ್ ಬಿ ಬಂತು ಇಸ್ ಈಕ್ವಲ್ ಟು 7 ಇಂಟು 5 ಆಯ್ತು. 7ರಿಂದ 7 ಹೋಯ್ತು, ಎ ಮೈನಸ್ ಬಿ ಅಂದ್ರೆ ಎಷ್ಟು ಬಂತು, 5. ಓಕೆ ಇಷ್ಟಂತ ಗೊತ್ತು. ಹಂಗಾರೆ ಎಲ್ ಸಿ ಎಂ ಹೆಂಗ್ ಕಂಡುಹಿಡಿಬೇಕು, ಎಲ್ ಸಿ ಎಂ ನೋಡ್ರಿ, ಎಲ್ ಸಿ ಎಂ ಕಂಡುಹಿಡಿಯಕಂತೂ ಬರ್ತೈತೆ ನಮಗೀಗ. ನೋಡ್ರಿ ಎಚ್ ಸಿ ಎಫ್ ಎಷ್ಟೈತಿ, ಮಸ ಎಷ್ಟೈತಿ, 7 ಇಂಟು 126. 7 6 42, 12 84, 88. ಹಂಗಾರೆ ಲಸ ಎಷ್ಟು ಬಂತು, 882. ಲಸ ಎಷ್ಟು ಬಂತು, 882. ನಮಗೊಂದು ಸೂತ್ರ ಗೊತ್ತದೆ,
LCM ಇಂಟು HCF ಇಸ್ ಈಕ್ವಲ್ ಟು ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಓಕೆ, LCM ಎಷ್ಟೈತಿ? 882. HCF ಎಷ್ಟೈತಿ? 7. LCF ಕೊಟ್ರಲ್ಲ ಮೋಸ. ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ 7A ಇಂಟು 7B. 7A ಇಂಟು 7B. 7ರಿಂದ 7 ಹೋಯ್ತು. 7 ಒಂದ್ಲಿ 7, 1 ಉಳಿತು. 7 ಎರಡ್ಲಿ 14, 4 ಉಳಿತು. 7 ಆರ್ಲಿ 42. ಹಂಗಾರೆ ಎಷ್ಟು ಉಳಿತು? A ಇಂಟು B ನ ಬೆಲೆ ಎಷ್ಟು ಬರಬೇಕು? 126 ಬರಬೇಕು. ಹಂಗಾರೆ A ಮೈನಸ್ B ನಡಕ್ ವ್ಯತ್ಯಾಸ ಎಷ್ಟಿರಬೇಕು? 5 ಇರ್ಬೇಕು. ಹಂಗಾರೆ 126 ಬರುವಂತದ್ದು ಯಾವುದು? 126 ಬರ್ತೈತಿ? ಓಕೆ, 9ರಲ್ಲಿ ಹೋಗುತ್ತೆ. 9 9 ಒಂದ್ಲಿ 9, 3 ಉಳಿತು. 9 4ಲಿ 36. ಹಂಗಾರೆ ನೋಡ್ರಿ ವ್ಯತ್ಯಾಸ ನೋಡ್ರಿ 9 14 ನಡಕಿನ ವ್ಯತ್ಯಾಸ ಎಷ್ಟು ಬರತೈತಿ? 5 ಬರತೈತಿ. ಹಂಗಾರೆ ಅವೆರಡು ಸಂಖ್ಯೆಗಳಾಗಿರ್ತಾವ. ಓಕೆ, ಮೊದಲನೇ A ಜಾಗದಾಗ ಏನು ಬರೀತೀರಿ? 9. B ಜಾಗದಾಗ ಏನು ಬರೀತೀರಿ? 14. ಓಕೆ, 7A 7B ಇವೆರಡು. ಇದು ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ. 9 7 9ಲಿ 63. ಒಂದು ನಿಮಿಷ. 7 9ಲಿ 63. 14 7 90. 14 98. ಎರಡು ಇದೇನು ಕೇಳ್ಯಾರ? ಅವು ಎರಡರದ್ದು ಮೊತ್ತ ಎರಡೂ ಕೂಡಿಸ್ಬೇಕು. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಗೊತ್ತಾ? 11 161 ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಜಸ್ಟ್ ನಿಮಗೆ ಇದ್ರೊಳಗೆ ಏನಿರ್ಬೇಕಾಗಿತ್ತು? ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಡೈರೆಕ್ಟ್ ಆಗಿನ ಸಾಲ್ವ್ ಮಾಡ್ಬೋದು. ಹೆಂಗೆ ನಾವು ಒಂದು ವೇಳೆ ಎಕ್ಸಾಮ್ ಒಳಗಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತಿದ್ವಿ ನೋಡ್ರಿ. ಫಸ್ಟ್ 7A 7B ಎರಡೂದ್ರ ನಡ್ಕ 7A 7B ಕಾಮನ್ ಅದ, ಹೌದಾ? ಹಂಗಾರೆ ವ್ಯತ್ಯಾಸ ಕೊಟ್ಟಾರ 7A 7B ಅಂತಂದ್ರೆ 7 ಕಾಮನ್ ಐತಿ. ಡೈರೆಕ್ಟ್ ಇಲ್ಲಿಂದ 7ರಿಂದ ಕ್ಯಾನ್ಸಲ್. A ಮೈನಸ್ B ವ್ಯತ್ಯಾಸ ಎಷ್ಟು ಬರಬೇಕು? 5 ಬರಬೇಕು. ಇಷ್ಟ ಮ್ಯಾಕ್ಸಿಮಮ್. ಓಕೆ, A ಮೈನಸ್ B ವ್ಯತ್ಯಾಸ ಎಷ್ಟು ಬರಬೇಕು? 5 ಬರಬೇಕು. ಇವು ಎರಡು ಸ್ಟೆಪ್ ಸ್ಕಿಪ್ ಹಾಕಿದ್ವು. ರೈಟ್. ನೆಕ್ಸ್ಟ್ LCM ಹೆಂಗೆ ಕಂಡು ಹಿಡಿತೀವಿ ನಾವು? HCF ಇಲ್ಲಿ ಕೊಟ್ರ ಲಸ ಮಸಾದ 126 ಪಟ್ಟೈತಿ. ಹಂಗಾರೆ 126 ಇಂಟು 7 ಡೈರೆಕ್ಟ್ ಮಾಡ್ತಿದ್ವಿ. ಮಾಡ್ರಿ ಎಷ್ಟು ಬಂತು? 822. ಈಗ ಏನು ಮಾಡೋದು? 822 ಇಂಟು 7 ಇಸ್ ಈಕ್ವಲ್ ಟು 7A ಇಂಟು 7B. 7ರಿಂದ 7 ಕ್ಯಾನ್ಸಲ್ ಆಯಿತು. 7ರಿಂದ 126 ಬಂತು. ಹಂಗಾರೆ 9 14 ಇಂಟು 14 ಅಂದ್ರೆ 126 ಬರ್ತೈತಿ. ವ್ಯತ್ಯಾಸ 5 ಐತಿ. ಹಂಗಾರೆ 7 9ಲಿ 63 ಪ್ಲಸ್ 7 14 7 98 ಮಾಡಿ ಡೈರೆಕ್ಟಾಗಿ ಕೂಡಿಸ್ಬಿಡ್ತಿದ್ವಿ. ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಆಶೀಶ್ ಅವರಿಗೆ ಕೇತನ್ ಮಹೇಶ್ ಇಬ್ಬರು ಈ ರೀತಿ ಪ್ರಶ್ನೆ ಅಂತ ಪ್ರತಿ ಶಿಫ್ಟ್ ಒಳಗೆ ಬಂದವ. ದೊಡ್ಡ ಪ್ರಶ್ನೆ ಅಂತ ಹೆದರೋ ಅವಶ್ಯಕತೆ ಇಲ್ಲ. ಫಸ್ಟ್ ನಾವೆಲ್ಲಿ ಫೋಕಸ್ ಮಾಡೋಣ? ಪರ್ಸೆಂಟೇಜ್. ಎಷ್ಟು ಪರ್ಸೆಂಟ್ ಚಕ್ರ ಬಡ್ಡಿ ಅದ? 4% ಅಂದ್ರೆ 1/25. 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬಂದಂದ್ರೆ ಎಷ್ಟಾಗಿರ್ತೈತಿ? 26. ಓವರ್ ಆಲ್ ಇಲ್ಲಿ ಇವ್ಗೆ 25, ಇವ್ಗೆ 26 ಅಂದ್ರೆ ಎಷ್ಟಾಯ್ತು? 51 ರೂಪಾಯಿ ಟೋಟಲ್ ರೊಕ್ಕದ. ಆ್ಯಕ್ಚುಲ್ ಆಗಿ ಎಷ್ಟು ಅದಾವು? 25,500 ರೂಪಾಯಿ ಅದಾವ. 51 ಅಂದ್ರೆ 25,500. ಯಾರಿಗೆ ಕೊಟ್ಟದ್ದು? ಆಶೀಶ್ ಅವರು ಮಹೇಶ್ ಅವರಿಗೆ ಕೊಟ್ಟಿದ ಮೊತ್ತವೆಷ್ಟು? ಮಹೇಶ್ ಅವರು ಒಂದ್ಲೇದವು ಎರಡನೇದವು. ಕೇತನ್ ಮೊದಲೇದವ, ಮಹೇಶ್ ಎರಡನೇದವಂಗ. ಇವಂಗ 16 ವರ್ಷ ಆಗೈತಿ, ಇವಂಗ 15 ವರ್ಷ ಐತಿ. ಹಂಗಾರೆ ಈಗ 23 ವಯಸ್ಸು ಆಗ್ಬೇಕಂತಂದ್ರೆ ಇವಂಗ ಟೈಮ್ ಕಡಿಮೆ ಐತಿ, ಹೌದಾ? ಇವಂಗ ಟೈಮ್ ಏನೈತಿ? ಕಡಿಮೆ ಐತಿ. ಇವ್ 1 ವರ್ಷ ಸಣ್ಣವಂದ್ರೆ ಇವಂಗ ಏನಾಗೈತಿ? ಟೈಮ್ ಜಾಸ್ತಿ ಅದ. ಇವ್ 1 ವರ್ಷ ದೊಡ್ಡವಂತಂದ್ರೆ ಇವಂಗ ಟೈಮ್ ಏನೈತಿ? ಕಡಿಮೆ ಐತಿ. ಟೈಮ್ ಕಡಿಮೆ ಐತಿ ಅಂದ್ರೆ ನಾವು ಅಮೌಂಟ್ ಏನ್ ಮಾಡಬೇಕು? ಜಾಸ್ತಿ ಕೊಡಬೇಕು. 26 ಅಂದ್ರೆ ಎಷ್ಟು? 51 ಒಂದ್ಲೆ 51 5ಲೆ 1 3 2 0. ಓಕೆ, 26 5ಲೆ 130. 1 2 0 ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ. ನೋಡ್ರಿ 1 ಐತಿ, ಇಲ್ಲಿ 5 ಐತಿ. ಹಂಗಾರೆ 5 ಪಟ್ಟಿರ್ಬೋದಲ್ಲ. 5 ಒಂದ್ಲೆ 5, 5 5ಲಿ 25 ಸ್ಯಾಟಿಸ್ಫೈ ಆಯಿತು. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಏನು ಮಾಡ್ರಿ? ಫಾಸ್ಟ್ ಮಾಡ್ರಿ. ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಪ್ರಶ್ನೆ ಒಳಗೆ ನೀವು ಕ್ಯಾಲ್ಕುಲೇಷನ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗ್ತದೆ. ನೆಕ್ಸ್ಟ್, ಗೋಪಾಲ್ ಅಕ್ಷಯ್ ಅತುಲ್ ಅವರ ಸರಾಸರಿ ತೂಕ 45 kg ಆಗಿದೆ. ಗೋಪಾಲ್ ಅಕ್ಷಯ್ ಅವರ ಸರಾಸರಿ ತೂಕ 43 kg ಆಗಿದೆ. ಅಕ್ಷಯ್ ಮತ್ತು ಅತುಲ್ ಅವರ ತೂಕವು 43 kg ಆಗಿದ್ದರೆ ಅಕ್ಷಯ್ ಅವರ ತೂಕ ಎಷ್ಟು? ಈ ರೀತಿ ಪ್ರಶ್ನೆ ನಾನು ನಿಮ್ಗೆ ಡೈರೆಕ್ಟ್ ಮಾಡೋದನ್ನ ಹೇಳಿದೀನಿ. ಇಬ್ಬರು ಜನರದ್ದು ಕೊಟ್ಟದ್ದು ಕೂಡಿಸ್ರಿ. ಇವು 43 ಪ್ಲಸ್ 43 86. ಇಲ್ಲಿ ಇಬ್ಬರದ್ದು ಕೊಟ್ಟರು, ಇಲ್ಲಿ ಇಬ್ಬರದ್ದು ಕೊಟ್ಟರು. ಇಬ್ಬರದ್ದು ಕೊಟ್ಟಿದ್ದನ್ನ ಏನು ಮಾಡ್ರಿ? ಕೂಡಿಸ್ರಿ. ಇಬ್ಬರದಾರ ಅಂದ್ರೆ 2ರಿಂದ ಗುಣಿಸ್ರಿ, ಮೈನಸ್ ಮಾಡ್ರಿ. 3 ಮಂದಿ ಕೊಟ್ಟಿದ್ರಲ್ಲ ಅದನ್ನ ಬರ್ಕೋರಿ. 45 ಇಂಟು 3. ಅವ್ರು 3 ಜನ ಇದ್ರು, 3ರಿಂದ ಗುಣಿಸ್ರಿ. ಇಬ್ಬರು ಕೊಟ್ಟಿದ್ದನ್ನು ಕೂಡಿಸ್ರಿ, 2ರಿಂದ ಗುಣಿಸ್ರಿ, ಮೈನಸ್ 3 ಮಂದಿದು ಕೊಟ್ಟದ್ದು 45 ಇಂಟು 3 ಮಾಡ್ರಿ. ಮುಗಿತು. 6 2ಲೆ 12, 8 2ಲೆ 16, 1 17, 172 ಮೈನಸ್ 7 45 3ಲೆ 15, 4 2ಲೆ 4 3ಲೆ 12, 1 13, 135 12ರಾಗ 5 ಹೋದ್ರೆ 7, 15ರಾಗ 4 ಹೋದ್ರೆ 3,
37 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಯಾವುದು ಅತ್ಯಧಿಕ ರಿಯಾಯಿತಿಯನ್ನು ಕೊಡ್ತದೆ? ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದ. ಮೈನಸ್ ಎ ಎರಡು ರಿಯಾಯಿತಿ ಒಳಗೆ ಮೈನಸ್ ಎ ಮೈನಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100 ಇದು ಸೂತ್ರ. ಓಕೆ, ಮೈನಸ್ ಎ ಅಂತಂದ್ರೆ -10 ಎಷ್ಟಾಯ್ತು? -20. ಇದು ಮುಂದಿನ ಪಾಯಿಂಟ್ ಒಳಗೆ ಬರ್ತೈತಿ, ಅದೇನು ಬ್ಯಾಡ್ ನಮಗೆ, ಆಮೇಲೆ ನೋಡೋಣ. -10 -3 ಅಂದ್ರೆ -13. ಓಕೆ, -5 -10 ಅಂದ್ರೆ ಎಷ್ಟಾಯ್ತು? -15 ಆಯ್ತು. -7 -10 ಅಂದ್ರೆ -17. ಇದು -15 -17 ಯಾವ್ದು ಜಾಸ್ತಿ ಐತಿ? ಆಲ್ಮೋಸ್ಟ್ ಇದ್ರೊಳಗೆ -20 ಜಾಸ್ತಿ ಐತಿ. ಮುಂದಿನ ಏನು ಪಾಯಿಂಟ್ ಒಳಗೆ ಬರ್ತೈತಿ ಅದೇನು ನಮಗೆ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್, ಇಂಧನ ಬೆಲೆಯ ಸತತ 3 ರಿಯಾಯಿತಿ 25%, 35%, 40% ಇಳಿಕೆ ಆಗುತ್ತದೆ. 4ನೇ ತಿಂಗಳಲ್ಲಿ 60% ಏರಿಕೆ ಆಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಆದ ಬೆಲೆಯಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ಓಕೆ, 25% ಫ್ರಾಕ್ಷನ್ ವ್ಯಾಲ್ಯೂ 1/4, 35% ಫ್ರಾಕ್ಷನ್ ವ್ಯಾಲ್ಯೂ 7/20, 40% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು? 2/5. ಓಕೆ, ಇವು ಫ್ರಾಕ್ಷನ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದ್ದು ಅಂತಂದ್ರೆ ನಿಮ್ಮ ಲೆಕ್ಕ ಏನಾಗ್ತದೆ? ಭಾಳ ಫಾಸ್ಟಾಗಿ ಮುಗಿತದೆ. ಇಲ್ಲ ಅಂತಂದ್ರೆ ನಿಮ್ಮ ಲೆಕ್ಕ ಸ್ಲೋ ಆಗ್ತದೆ. ಇವು ಕಡಿಮೆ ಇಳಿಕೆಗೆ. 60% 3/5 ಇದು ಏರಿಕೆ ಆಗೈತೆ. 4ರೊಳಗೆ 1 ಇಳಿಕೆ ಆಗೈತೆ ಅಂದ್ರೆ ಎಷ್ಟಾಯ್ತು? 3. 20ರೊಳಗೆ 7 ಹೋತಂದ್ರೆ ಏನಾಕತಿ? 13. 5ರೊಳಗೆ 2 ಹೋದ್ರೆ ಎಷ್ಟಾಯ್ತು? 3 ಇಳಿಕೆ ಆಗೈತಿ. ಏರಿಕೆ ಆಗಿದ್ದ ಬರೀಲ್ಲ. 5ರೊಳಗೆ 3 ಏರಿಕೆ ಆಗೈತೆ ಅಂದ್ರೆ ಎಷ್ಟಾಯ್ತು? 8. ನಿಮ್ಗೆ ಇವನು ತೆಗಿಯಾಕೆ ಬರಲಿಲ್ಲ ಅಂತಂದ್ರೆ ಹೆಂಗೆ ಮಾಡಬೇಕು? 25% ಅಂದ್ರೆ 25/100, 25 ಒಂದ್ಲೆ 25 4, 35% ಅಂತಂದ್ರೆ 35/100, 5 7 35, 5 20 100. ನೆಕ್ಸ್ಟ್ 40% ಹೆಂಗು? 40/100. ಓಕೆ, 22 25. ಈ ರೀತಿ ಏನು ಮಾಡ್ಕೋಬೇಕು? ನೀವು ಸ್ವಂತ ತಗೋಬೇಕು. ಇದಕ್ಕೆ ಟೈಮ್ ವೇಸ್ಟ್ ಆಗ್ತದಲ್ಲ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ರೈಟ್. ನೆಕ್ಸ್ಟ್, ಈಗ ಈ ಕಡೆಯಿಂದ ಗುಣಿಸ್ತೀವಿ, ಇದನ್ನ ಗುಣಿಸ್ತೀವಿ. ಓಕೆ, ಎಲ್ಲರೇ ಈ ಕಡೆ ಸೈಡ್ ಇದ್ದು ಈ ಕಡೆ ಸೈಡ್ ಎಲ್ಲರೇ ಕಡ್ತಾ ಹೋಗ್ತಿದ್ರೆ ಕಡ್ತಾ ಹೊಡಿತೀವಿ. ನೋಡ್ರಿ, ಎಕ್ಸಾಂಪಲ್ 4 1 4 2 2 1 2 10, ರೈಟ್. 5 5 25, 25 × 10 ಅಂದ್ರೆ 250. 3 3 9, 9 19 13 117. ಎಷ್ಟು ಬಂತು? 117. 250 ಇದ್ದದ್ದು 117 ಆಗಿತ್ತು. ಹಂಗಾರೆ ಏರಿಕೆ ಆಗಕ್ಕೆ ಸಾಧ್ಯತೆ ಇಲ್ಲ. 2 ಏರಿಕೆ ಆಪ್ಷನ್ಗಳು ಹೋದು. ಓಕೆ, ಎಷ್ಟು ಇಳಿಕೆ ಆಗೈತೆ ನೋಡ್ರಿ? ಎಷ್ಟು ಇಳಿಕೆ ಆಗೈತಿ ಇದ್ರೊಳಗೆ? 33 + 50 ಅಂತಂದ್ರೆ ಎಷ್ಟು ಏರಿಕೆ ಆಗೈತಿ? 133. 133 ಇಳಿಕೆ ಆಗಿದೆ. 133 ಇಳಿಕೆ ಆಗ್ಯದ. ಎಷ್ಟರೊಳಗೆ? 250 ರೂಪಾಯಿ. ಮೊದಲು 250 ರೂಪಾಯಿ ಇತ್ತಲ್ಲ, ಅದ್ರೊಳಗೆ 133 ಇಳಿಕೆ ಆಗ್ಯದ. ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸಿ. ಎಷ್ಟು ಕಡಿಮೆ ಆಗೈತಿ ಅದನ್ನ ಮೇಲೆ ಬರೀತೀರಿ, ಎಷ್ಟರೊಳಗೆ ಕಡಿಮೆ ಆಗೈತಿ ಅದನ್ನ ಕೆಳಗೆ ಬರೀತೀರಿ. ಓಕೆ, ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸಿ. 25 4 25 10, 3 4 12, 3 4 12 1 13, 4 1 4 1 5. ಕೆಳಗೆ ಒಂದು 0 ಐತಂದ್ರೆ ಒಂದು ಸ್ಥಾನ ಬಿಟ್ಟ ಪಾಯಿಂಟ್ ಕೊಟ್ರ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್. ಓಕೆ, ಎಲ್ಲ 20 ಪ್ರಶ್ನೆಗಳು ಮುಗಿದು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ನಲ್ಲಿ ನಾನು ನಿಮ್ಗೆ ಯಾವ ಹೊಸ ಕ್ವಶನ್ ಅದಾವ ಅವಕ್ಕೆ ಜಾಸ್ತಿ ಟೈಮ್ ತಗೊಂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವ ನಾರ್ಮಲ್ ಕ್ವಶನ್ ಅದಾವ ಅವನ್ನ ಆಸ್ ಯೂಶುವಲ್ ನಾರ್ಮಲ್ ಆಗಿನ ಸಾಲ್ವ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.